ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಸಾಫ್ಟ್ ಟೀಮ್ಸ್ನ 3 ಟಿಪ್ಸ್ ಕೊಡ್ತೀನಿ. ಮೊದಲನೇದು, ಇಲ್ಲಿ ಟಾಪ್ ರೈಟ್ ಹ್ಯಾಂಡ್ ಕಾರ್ನರ್ನಲ್ಲಿ ಈ ಪ್ರೊಫೈಲ್ ಬಟನ್ ಇದೆಯಲ್ಲ, ಇಲ್ಲಿ ಹೋಗಿ ನೀವು ಸೆಟ್ಟಿಂಗ್ಸ್ನ ಚೂಸ್ ಮಾಡಿದ್ರೆ ನಿಮಗೆ ಯಾವ ಥೀಮ್ ಬೇಕೋ ನಿಮ್ಮ ಮೈಕ್ರೋಸಾಫ್ಟ್ ಟೀಮ್ಸ್ಗೆ ಅದನ್ನು ನೀವು ಸೆಟ್ ಮಾಡಬಹುದು. ನೋಡಿ, ಈಗ ನಾನು ಸೆಟ್ಟಿಂಗ್ಸ್ ಬಟನ್ನ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮಗೆ 3 ಡಿಫ್ರೆಂಟ್ ಆಪ್ಷನ್ಸ್ ಇದೆ: ಡಿಫಾಲ್ಟ್, ಡಾರ್ಕ್ ಹಾಗೆ ಹೈ ಕಾಂಟ್ರಾಸ್ಟ್. ಸೊ ಈ 3 ಡಿಫ್ರೆಂಟ್ ಥೀಮ್ಸ್ನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಈಸಿಯಾಗಿ ಚೂಸ್ ಮಾಡಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ: ಟಾಪ್ ರೈಟ್ ಹ್ಯಾಂಡ್ ಕಾರ್ನರ್ನಲ್ಲಿ ನಿಮ್ಮ ಫೋಟೋ ಏನು ತೋರಿಸ್ತಿರುತ್ತೆ, ಪ್ರೊಫೈಲ್ ಪಿಕ್, ಅದರ ಅಂಡರ್ ಹೋಗಿ ಸೆಟ್ಟಿಂಗ್ಸ್ನ ಚೂಸ್ ಮಾಡಬೇಕು. ಎರಡನೇ ಟಿಪ್, ನಿಮಗೆ ಹೇಗೆ ನೋಟಿಫಿಕೇಶನ್ಸ್ ಮ್ಯಾನೇಜ್ ಮಾಡೋದು ಅಂತ. ನೋಟಿಫಿಕೇಶನ್ಸ್ ಯಾವಾಗ ಬರ್ತಿರುತ್ತೆ, ನೀವು ಬೇರೆ ಬೇರೆ ಚಾನಲ್ಸ್ನಲ್ಲಿ ಆಲ್ರೆಡಿ ಇದ್ದೀರಾ, ಅಲ್ಲಿ ಏನು ಆಕ್ಟಿವಿಟಿ ನಡೀತಾ ಇದೆ ಅದ್ರ ಬೇಸಿಸ್ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು ನೋಡಿ, ಲೆಫ್ಟ್ ಹ್ಯಾಂಡ್ ಟಾಪ್ ಕಾರ್ನರ್ನಲ್ಲಿ ಆಕ್ಟಿವಿಟಿ ಬಟನ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೂ ಒಂದು ಸೆಟ್ಟಿಂಗ್ಸ್ ಬಟನ್ ಸಿಗುತ್ತೆ. ಈ ಸೆಟ್ಟಿಂಗ್ಸ್ ಬಟನ್ನಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಮ್ಯಾನೇಜ್ ಮಾಡೋದು ಈ ಸೆಕ್ಷನ್. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇದೆ. ಮೊದಲನೇದು ಆಲ್ ಆಕ್ಟಿವಿಟಿ. ಯಾವುದೇ ಮೆಸೇಜ್ ಬರಲಿ, ಯಾವುದೇ ಟೀಮ್ ಚಾನೆಲ್ನಲ್ಲಿ ಅದರದ್ದು ಎಲ್ಲದ್ರದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಎರಡನೇ ಆಪ್ಷನ್ನು ಮೆನ್ಷನ್ಸ್ ಆ್ಯಂಡ್ ರಿಪ್ಲೈಸ್. ಹೀಗಂದ್ರೆ ನಿಮ್ಮ ಹೆಸರನ್ನ ಯಾರಾದರೂ ಮೆನ್ಷನ್ ಮಾಡಿದ್ರೆ ಅಥವಾ ನೀವು ಕಳಿಸಿರೋ ಮೆಸೇಜ್ಗೆ ಯಾರಾದರೂ ರಿಪ್ಲೈ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೂರನೇದು ಕಸ್ಟಮ್ ನೋಟಿಫಿಕೇಶನ್. ನೋಡಿ, ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ನಿಮಗೆ ಯಾವ್ಯಾವ ಆಪ್ಷನ್ಗೆ ಯಾವ ಥರದ ಒಂದು ನೋಟಿಫಿಕೇಶನ್ ಸೆಟ್ ಮಾಡಬೇಕೋ ನೀವು ಅದನ್ನು ಇಲ್ಲಿ ಚೂಸ್ ಮಾಡಬಹುದು. ಇಲ್ಲಿ ಈ ಡ್ರಾಪ್ ಡೌನ್ನಲ್ಲಿ 2 ಆಪ್ಷನ್ ಇದೆ ನಿಮಗೆ. ಮೊದಲನೇದು ಬ್ಯಾನರ್ ಆ್ಯಂಡ್ ಫೀಡ್. ನೀವು ಬ್ಯಾನರ್ ಆ್ಯಂಡ್ ಫೀಡ್ ಇದನ್ನು ಚೂಸ್ ಮಾಡಿದ್ರೆ ನಿಮಗೆ ನಿಮ್ಮ ಡಿವೈಸ್ನಲ್ಲಿ, ಅದು ನಿಮ್ಮ ಡೆಸ್ಕ್ಟಾಪ್ ಇರಬಹುದು ಅಥವಾ ಮೊಬೈಲ್ ಇರಬಹುದು, ಅದರಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಇಲ್ಲಿ ಆಕ್ಟಿವಿಟಿ ಬಟನ್ ನಾವೇನು ಕ್ಲಿಕ್ ಮಾಡಿದ್ವಿ ಅಲ್ಲಿ ಕೂಡ ಒಂದು ನಂಬರ್ ತೋರಿಸ್ತಾ ಇರುತ್ತೆ, ಮೆಸೇಜ್ ಇದೆ ಅಂತ ಇಂಡಿಕೇಟ್ ಮಾಡೋಕ್ಕೆ. ಸೊ ಬ್ಯಾನರ್ ಆ್ಯಂಡ್ ಫೀಡ್ ಚೂಸ್ ಮಾಡಿದ್ರೆ ಎರಡೂ ಬರುತ್ತೆ. ಓನ್ಲಿ ಶೋ ಇನ್ ಫೀಡ್ ಅಂತ ನೀವು ಚೂಸ್ ಮಾಡಿದ್ರೆ ನಿಮಗೆ ಬರೀ ಇಲ್ಲಿ ಆಕ್ಟಿವಿಟಿ ಮೇಲೆ ಒಂದು ಇಂಡಿಕೇಶನ್ ಬರ್ತಾ ಇರುತ್ತೆ, ಬಟ್ ನಿಮಗೆ ಯಾವುದೇ ಮೆಸೇಜ್ ಬರೋಲ್ಲ. ಸೊ ಇದು ನೋಟಿಫಿಕೇಶನ್ಸ್. ಮೂರನೆಯ ಕೂಲ್ ಟಿಪ್ ಏನು ಅಂದರೆ, ನಾವು ಒಂದು ವಿಡಿಯೋ ಕಾಲ್ಗೆ ಜಾಯಿನ್ ಆದರೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಹೇಗೆ ಚೇಂಜ್ ಮಾಡೋದು ಅಂತ. ಇದನ್ನು ನೀವು 2-3 ರೀತಿಯಲ್ಲಿ ಮಾಡಬಹುದು. ಬೇಸಿಕ್ ಆಗಿ ನೀವು ಯಾವ್ದಾದ್ರು ಒಂದು ಕಾಲ್ನ ಕ್ಲಿಕ್ ಮಾಡಬೇಕು, ಒಂದು ಇನ್ವೈಟ್ನ ಕ್ಲಿಕ್ ಮಾಡೋದಾಗ್ಲಿ ಅಥವಾ ನೀವೇ ಒಂದು ಕಾಲ್ ಇನಿಷಿಯೇಟ್ ಮಾಡಬೇಕು. ಇನಿಷಿಯೇಟ್ ಮಾಡಿದಾಗ ನಿಮಗೆ ಈ ಥರದ ಒಂದು ವಿಂಡೋ ತೋರಿಸುತ್ತೆ. ಈ ವಿಂಡೋದಲ್ಲಿ ನಿಮಗೆ ಒಂದು ವಿಡಿಯೋ ಆಪ್ಷನ್ ತೋರಿಸ್ತಾ ಇರುತ್ತೆ. ಇಲ್ಲಿ ಒಂದು ವಿಡಿಯೋ ಐಕಾನ್ ಇದೆಯಲ್ಲ, ಇದನ್ನ ನೀವು ಫಸ್ಟ್ ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿದ್ರೆ ಆಗ ನಿಮಗೆ ಈ ಬ್ಯಾಕ್ಗ್ರೌಂಡ್ ಫಿಲ್ಟರ್ಸ್ ಅನ್ನೋ ಒಂದು ಬಟನ್ ಹೈಲೈಟ್ ಆಗುತ್ತೆ. ಈ ಬ್ಯಾಕ್ಗ್ರೌಂಡ್ ಫಿಲ್ಟರ್ಸ್ ಬಟನ್ನ ನೀವು ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಬ್ಯಾಕ್ಗ್ರೌಂಡ್ ಬೇಕೋ ಅದನ್ನು ನೀವು ಚೂಸ್ ಮಾಡಬಹುದು ಸಿಂಪಲ್ ಆಗಿ. ಸೊ ನೀವು ನಿಮ್ಮ ವಿಡಿಯೋ ಕ್ಯಾಮ್ರಾ ನಿಮ್ಮನ್ನು ಫೋಕಸ್ ಮಾಡ್ತಿದ್ರೆ ನಿಮ್ಮ ಒಂದು ಇಮೇಜ್ ಇಲ್ಲಿ ಮಧ್ಯದಲ್ಲಿ ಬರ್ತಾ ಇರುತ್ತೆ ಈ ಬ್ಯಾಕ್ಗ್ರೌಂಡ್ನೊಂದಿಗೆ. ಸೊ ಹಾಗಾದರೆ ಇವತ್ತಿನ 3 ಕೂಲ್ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಮತ್ತಷ್ಟು ಕೂಲ್ ಟಿಪ್ಸ್ನ ನಾನು ಕೊಡ್ತಾ ಇರ್ತೀನಿ. ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.